ಅಭಿವ್ಯಕ್ತಿಯೇ ಇಲ್ಲ. ನಿಯಾಮಕನನ್ನು ಕುರಿತು ಯೋಚನೆ ಮಾಡಿರುವುದು ಬಾಲಿಶ. ಉದಾಹರಣೆಗೆ ಕುದುರೆಯಾಗಲಿ ಬೇರೆ ಯಾವುದೇ ಪ್ರಾಣಿಯಾಗಲಿ ಎಳೆಯದಿದ್ದರೂ ಓಡುವ ಸ್ವಯಂಚಾಲಿತ ವಾಹನವು ಅದ್ಭುತವಾದದ್ದು ಎಂದು ಮಗುವು ಯೋಚಿಸಬಹುದು. ಆದರೆ ಬುದ್ಧಿ ಸರಿಯಾಗಿರುವ ಮನುಷ್ಯನಿಗೆ ಸ್ವಯಂಚಾಲಿತ ವಾಹನದ ಯಂತ್ರಶಿಲ್ಪದ ಜೋಡಣೆ ಗೊತ್ತಿರುತ್ತದೆ. ಈ ಯಂತ್ರ ವ್ಯವಸ್ಥೆಯು ಹಿಂದೆ ಒಬ್ಬ ಮನುಷ್ಯ, ಒಬ್ಬ ಚಾಲಕ ಇದ್ದಾನೆ ಎಂದು ಅವನಿಗೆ ಯಾವಾಗಲೂ ಗೊತ್ತು. ಇದೇ ರೀತಿಯಲ್ಲಿ ಭಗವಂತನು ಚಾಲಕ, ಎಲ್ಲವೂ ಅವನ ನಿರ್ದೇಶನದಂತೆ ನಡೆಯುತ್ತದೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿಯುವಂತೆ ಭಗವಂತನು ಜೀವಿಗಳನ್ನು ತನ್ನ ವಿಭಿನ್ನಾಂಶವೆಂದು ಸ್ವೀಕರಿಸಿದ್ದಾನೆ. ಚಿನ್ನದ ಒಂದು ಕಣವು ಚಿನ್ನವೇ, ಸಮುದ್ರದ ಒಂದು ಹನಿಯು ನೀರು ಉಪ್ಪಾಗಿರುತ್ತದೆ. ಇದೇ ರೀತಿಯಲ್ಲಿ ಪರಮ ನಿಯಾಮಕನಾದ ಈಶ್ವರನ ಅಥವಾ ಭಗವಂತನ ಶ್ರೀಕೃಷ್ಣನ ವಿಭಿನ್ನಾಂಶವಾಗಿರುವ ನಾವು ಬಹು ಸಣ್ಣ ಈಶ್ವರರು, ಅಧೀನ ಈಶ್ವರರು. ಆದುದರಿಂದ ಪರಮ ಪ್ರಭುವಿನ ಎಲ್ಲ ಗುಣಗಳು ಬಹು ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿವೆ. ನಾವು ಪ್ರಕೃತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೇವೆ, ಏಕೆಂದರೆ ನಾವು ಈಗ ಬಾಹ್ಯಾಕಾಶವನ್ನು ಅಥವಾ ಗ್ರಹಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೇವೆ. ಮತ್ತು ನಿಯಂತ್ರಿಸುವ ಈ ಪ್ರವೃತ್ತಿ ಇರುವುದು ಏಕೆಂದರೆ ಅದು ಕೃಷ್ಣನಲ್ಲಿದೆ. ಆದರೆ ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸುವ ಪ್ರವೃತ್ತಿಯ ನಮ್ಮಲ್ಲಿದ್ದರೂ ನಾವೇ ಪರಮ ನಿಯಾಮಕರಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಭೌತಿಕ ಪ್ರಕೃತಿ ಎಂದರೇನು? ಇದನ್ನು ಕೂಡ ಭಗವದ್ಗೀತೆಯಲ್ಲಿ ಕೆಳದರ್ಜೆ ಪ್ರಕೃತಿ ಎಂದು ವಿವರಿಸಿದೆ. ಜೀವಿಯನ್ನು ಮೇಲ್ದರ್ಜೆ ಪ್ರಕೃತಿ ಎಂದು ಕರೆದಿದೆ. ಕೆಳದರ್ಜೆಯಾಗಲಿ ಮೇಲ್ದರ್ಜೆಯಾಗಲಿ ಪ್ರಕೃತಿಯು ಯಾವಾಗಲೂ ನಿಯಂತ್ರಣದಲ್ಲಿ ಇರುತ್ತದೆ. ಪ್ರಕೃತಿ ಹೆಣ್ಣು ಮತ್ತು ಹೆಂಡತಿಯ ಚಟುವಟಿಕೆಗಳನ್ನು ಗಂಡನು ನಿಯಂತ್ರಿಸುವಂತೆ ಭಗವಂತನು ಪ್ರಕೃತಿಯನ್ನು ನಿಯಂತ್ರಿಸುತ್ತಾನೆ. ಪ್ರಕೃತಿಯು ಯಾವಾಗಲೂ ಅಧೀನ, ಅವಳು ಭಗವಂತನ ಅಧಿಪತ್ಯಕ್ಕೆ ಒಳಪಟ್ಟಿರುತ್ತಾಳೆ. ಭಗವಂತನು ಅಧಿಪತಿ. ಜೀವಿಗಳು ಮತ್ತು ಭೌತಿಕ ಪ್ರಕೃತಿ ಇಬ್ಬರೂ ಅಧೀನರು. ಭಗವಂತನು ಅವರನ್ನು ನಿಯಂತ್ರಿಸುತ್ತಾನೆ. ಗೀತೆಯಲ್ಲಿ ಹೇಳಿರುವಂತೆ ಜೀವಿಗಳು ಭಗವಂತನ ಅಂಶಗಳಾದರೂ ಅವರನ್ನು ಪ್ರಕೃತಿ ಎಂದೇ ಪರಿಗಣಿಸಬೇಕು. ಇದನ್ನು ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಪರೇಯಂ ಜೀವಭೂತಂ. ಈ ಭೌತಿಕ ಪ್ರಕೃತಿ ನನ್ನ ಅಪಾರ ಪ್ರಕೃತಿಯಾಗಿದೆ. ಆದರೆ ಇದರಾಚೆ ಇನ್ನೊಂದು ಪ್ರಕೃತಿ ಇದೆ, ಜೀವಭೂತಂ. ಜೀವಿಗಳು ಐಹಿಕ ಪ್ರಕೃತಿಯ 3 ಗುಣಗಳಿಂದ ನಿರ್ಮಾಣವಾಗಿದೆ. ಆ ಗುಣಗಳು ಸತ್ವ, ರಾಜಸ ಮತ್ತು ತಾಮಸ. ಇವುಗಳ ಮೇಲೆ ಶಾಶ್ವತ ಕಾಲವಿದೆ. ಪ್ರಕೃತಿಯ ಈ 3 ಗುಣಗಳ ಸೇರುವಿಕೆಯಿಂದಾಗಿ ಮತ್ತು ಸಂತಾನ ಕಾಲದ ನಿಯಂತ್ರಣ ಮತ್ತು ವ್ಯಾಪ್ತಿಯಲ್ಲಿ ಕರ್ಮಗಳು ನಡೆಯುತ್ತವೆ. ಅನಾದಿ ಕಾಲದಿಂದ ಈ ಕರ್ಮಗಳು ನಡೆಯುತ್ತವೆ ಮತ್ತು ನಾವು ನಮ್ಮ ಕರ್ಮಫಲಕ್ಕನುಗುಣವಾಗಿ ಸುಖ ದುಃಖಗಳು ಅನುಭವಿಸುತ್ತಿದ್ದೇವೆ. ಉದಾಹರಣೆಗೆ, ನಾನೊಬ್ಬ ವ್ಯವಹಾರ ಉದ್ಯಮಿಯಾಗಿದ್ದು ಬುದ್ಧಿವಂತನಾಗಿ ಬಹಳ ಕಷ್ಟಪಟ್ಟು ಬ್ಯಾಂಕಿನಲ್ಲಿ ವಿಫಲವಾಗಿ ಹಣವನ್ನಿಟ್ಟುಕೊಂಡಿದ್ದೇನೆ ಎಂದುಕೊಳ್ಳೋಣ. ಆಗ ನಾನು ಭೋಕ್ತ, ನಾನು ವ್ಯಾಪಾರದಲ್ಲಿ ಹಣವನ್ನೆಲ್ಲ ಕಳೆದುಕೊಂಡೆ ಎಂದು ಭಾವಿಸೋಣ. ಆಗ ನಾನು ನೋವು ಅನುಭವಿಸುವ. ಇದೇ ರೀತಿಯಲ್ಲಿ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಕೆಲಸದ ಫಲವಾಗಿ ಸುಖವನ್ನು ದುಃಖವನ್ನು ಅನುಭವಿಸುತ್ತೇವೆ. ಇದಕ್ಕೆ ಕರ್ಮ ಎಂದು ಹೆಸರು. ಭಗವದ್ಗೀತೆಯು ಈಶ್ವರ, ಜೀವ, ಪ್ರಕೃತಿ, ಕಾಲ ಮತ್ತು ಕರ್ಮ ಎಲ್ಲವನ್ನೂ ವಿವರಿಸುತ್ತದೆ. ಈ 5ರಲ್ಲಿ ಈಶ್ವರ, ಜೀವಿಗಳು, ಪ್ರಕೃತಿ ಮತ್ತು ಕಾಲ ಅನಂತ ಪ್ರಕೃತಿಯ ಅಭಿವ್ಯಕ್ತಿಯು ತಾತ್ಕಾಲಿಕವಾಗಿರಬಹುದು, ಆದರೆ ಹುಸಿಯಲ್ಲ. ಕೆಲವು ತತ್ವಶಾಸ್ತ್ರಜ್ಞರು ಭೌತಿಕ ಪ್ರಕೃತಿಯ ಸೃಷ್ಟಿಯು ಹುಸಿ ಎನ್ನುತ್ತಾರೆ. ಆದರೆ ಭಗವದ್ಗೀತೆಯ ಸಿದ್ಧಾಂತದಂತೆ ಅಥವಾ ವೈಷ್ಣವ ಸಿದ್ಧಾಂತದಂತೆ ಇದು ಸರಿಯಲ್ಲ. ಜಗತ್ತಿನ ಅಭಿವ್ಯಕ್ತಿ ಹುಸಿ ಎಂದು ಅದು ಒಪ್ಪುವುದಿಲ್ಲ. ಅದು ವಾಸ್ತವ, ಆದರೆ ಅಶಾಶ್ವತ ಅನ್ನುವುದನ್ನು ಆಕಾಶದಲ್ಲಿ ಸಾಗಿ ಹೋಗುವ ಮೋಡಕ್ಕೆ ಅಥವಾ ಬೆಳಗ್ಗೆ ವಾರದ ಮಳೆಗಾಲಕ್ಕೆ ಹೋಲಿಸಿದರೆ ಮಳೆಗಾಲ ಮುಗಿಯುತ್ತಲೇ ಮೋಡ ಹೊರಟು ಹೋಗುತ್ತದೆ. ಮಳೆಯು ಪೋಷಿಸಿದ ಬೆಳೆ ಎಲ್ಲ ಒಣಗೋಗುತ್ತದೆ. ಇದೇ ರೀತಿಯಲ್ಲಿ ಭೌತಿಕ ಸೃಷ್ಟಿಯು ಒಂದು ವಿಶಿಷ್ಟ ಅವಧಿಯಲ್ಲಿ ಆಗುತ್ತದೆ, ಸ್ವಲ್ಪ ಕಾಲ ಇರುತ್ತದೆ, ಅನಂತ ಮಾಯವಾಗುತ್ತದೆ. ಇದು ಪ್ರಕೃತಿಯ ಕಾರ್ಯದ ರೀತಿ. ಆದರೆ ಈ ಚಕ್ರವು ನಿರಂತರವಾಗಿಯೂ ಕೆಲಸ ಮಾಡುತ್ತದೆ. ಆದುದರಿಂದ ಪ್ರಕೃತಿಯು ನಿರಂತರ, ಅದು ಹುಸಿಯಲ್ಲ. ಭಗವಂತನು ಅದನ್ನು ನನ್ನ ಪ್ರಕೃತಿ ಎಂದು ಕರೆಯುತ್ತಿದ್ದಾನೆ.
ಭೌತಿಕ ಪ್ರಕೃತಿಯು ಭಗವಂತನಿಂದ ಬೇರ್ಪಟ್ಟ ಶಕ್ತಿ. ಇದೇ ರೀತಿಯಲ್ಲಿ ಜೀವಿಗಳು ಸಹ ಭಗವಂತನ ಶಕ್ತಿ, ಆದರೆ ಅದು ಬೇರ್ಪಟ್ಟವರಲ್ಲ, ನಿರಂತರವಾಗಿ ಸಂಬಂಧ ಹೊಂದಿರುವವರು. ಆದುದರಿಂದ ಈಶ್ವರ, ಜೀವಿ, ಐಹಿಕ ಪ್ರಕೃತಿ ಮತ್ತು ಕಾಲ ಇವಕ್ಕೆ ಪರಸ್ಪರ ಸಂಬಂಧವಿದೆ. ಇವೆಲ್ಲವೂ ಸನಾತನ, ಆದರೆ ಕರ್ಮವು ಸನಾತನವಲ್ಲ. ಕರ್ಮಫಲವು ಬಹು ಪ್ರಾಚೀನವಾಗಿರಬಹುದು. ನೆನಪಿಗೆ ಸಿಕ್ಕದ ಪ್ರಾಚೀನ ಕಾಲದಿಂದ ನಾವು ನಮ್ಮ ಕರ್ಮಫಲವನ್ನು ಅನುಭವಿಸುತ್ತಿದ್ದೇವೆ, ಆದರೆ ನಾವು ನಮ್ಮ ಕರ್ಮಫಲಗಳನ್ನು ಬದಲಾಯಿಸಬಹುದು. ಈ ಬದಲಾವಣೆಯು ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿದೆ. ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರುತ್ತೇವೆ. ಎಲ್ಲ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮಗಳನ್ನು ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ, ಆದರೆ ಭಗವದ್ಗೀತೆಯು ಇದನ್ನು ವಿವರಿಸುತ್ತದೆ.